ಏನಪ್ಪ? ಏನಿಲ್ಲಬ್ಬ. ಮಕ್ಕಳ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಯಜಮಾನ್ರು ಫೋನ್ ಮಾಡಿದರು. ನೀವು ಇನ್ನೂ ಅಲ್ಲೇ ಹಾಕಿದ್ದೀರಿ, ಆ ಮನೆನ ಆದಷ್ಟು ಬೇಗ ಬೇರೆಯವರಿಗೆ ಮಾರಿಬಿಡಿ, ಇಲ್ಲಿಗೆ ಬಂದು ಇದ್ಬಿಡಿ ಅಂತ ಹೇಳಿದರು. ಹಾಗಾದರೆ ಹೋಗ್ಬಿಡೋಣಪ್ಪ, ಅಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೋ. ನಿಮ್ಮ ಅಮ್ಮಂಗೆ ದೆವ್ವ ಮೆಟ್ಕೊಂಡಿದ್ಯಲ್ಲ, ಇವಳನ್ನ ಅಲ್ಲಿಗೆ ಕರ್ಕೊಂಡೋದ್ರೆ ದೆವ್ವನು ಅಲ್ಲಿಗೆ ಬಂದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನಾವೇನು ಅಲ್ಲಿಗೆ ಬರಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀ, ನನಗೇನು ಆಗಿಲ್ಲ ನೋಡಿ, ನಾನು ಆರಾಮಾಗೇ ಇದ್ದೀನಿ, ಯಾವುದೇವನ್ನೂ ಮೆಟ್ಕೊಂಡಿಲ್ಲ. ಈಗ ಮೆಟ್ಕೊಂಡಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೆಟ್ಕೊಳತ್ತಲ್ಲ. ಅಯ್ಯೋ ಇಲ್ಲ ರೀ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾಟಕ ಮಾಡಿದೆ ಅಷ್ಟೇ. ನೋಡಿ, ಯಜಮಾನ್ರು ಹೇಳಿದ್ದಾರೆ ಅಂದರೆ ಇನ್ನು ತಡ ಮಾಡೋದು ಬೇಡ, ದೊಡ್ಡವ್ರ ಮಾತು ಮೀರಬಾರ್ದಲ್ವಾ. ನಡೀರಿ, ನಾವು ಇಲ್ಲಿಂದ ಹೊರಟ್ಬಿಡೋಣ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. ನಡೀರೋ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಡೀರಿ. ನಳಿನಿ, ನೀನು ನಾಟಕ ಮಾಡ್ತಿದ್ಯಾ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮಹೇಶನ್ ಜೊತೆ ಮಾತಾಡಿ ಈ ನಾಟಕ ಆಡಿಸ್ದೆ. ನಿನ್ನ ಜನ್ಮಕ್ಕೆ ಇಷ್ಟು ವರ್ಷ ಬದುಕು ಕೊಟ್ಟಿರೋ ಈ ಮನೆನ ಬಿಟ್ಟು ಹೋಗೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಇನ್ನು ಒಂದು ಸಲ ಈ ರೀತಿಯೆಲ್ಲ ಯೋಚನೆ ಮಾಡಿದರೆ ಚೆನ್ನಾಗಿರಲ್ಲ. ನೋಡಿದ್ರ ಮಕ್ಕಳ, ಈಗ ಅರ್ಥ ಆಯ್ತಾ ನಿಮ್ಮಮ್ಮ ಯಾಕೆ ಹೀಗೆಲ್ಲ ಆಡಿದ್ಲು ಅಂತ? ಇನ್ನೂ ಭಯ ಬೇಡ, ನಾವಿಲ್ಲ ಇರೋಣ. ಅದು ಹೇಗ್ರಿ ಆಗುತ್ತೆ? ನಾನಂತೂ ಇಲ್ಲಿರಲ್ಲ. ನಿನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಬಾಗಿಲು ತೆಗೆದೇ ಇದೆ. ನೀನು ಈ ರೀತಿಯೆಲ್ಲ ಮಾಡಿದ್ದಕ್ಕೆ ಮಕ್ಕಳು ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೀನೇ ನೋಡ್ತೀಯಲ್ಲ. ತಮಾಷೆಗೂ ಒಂದು ಮಿತಿ ಇದೆ ಕಣೆ, ಇಲ್ಲ ಅಂದರೆ ಅಮಾಸೆ ಆಗಿ ಹೋಗುತ್ತೆ. ಮನುಷ್ಯ ಅಂದರೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ನೋಡು, ನೀನು ಇದನ್ನು ಹೀಗೆ ಮುಂದುವರಿಸಿದ್ರೆ ಇದ್ರ ಫಲನ ನೀನೇ ಅನುಭವಿಸ್ಬೇಕು. ಮೊದಲು ಹೋಗಿ ನಿನ್ನ ಅವತಾರನ ಬದಲಾಯಿಸ್ಕೊಂಡು ಬಾ, ಹೋಗು. ಮಕ್ಕಳ, ಹೆದರಬಾರ್ದು. ಜೈ, ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ಯಾಕೇನು ಮಾತಾಡ್ತಾ ಇಲ್ಲ ಜೈ? ಹಾಗಾದ್ರೆ ಅವತ್ತು ನನ್ನ ಮಗಳು ಬದುಕಿದಾಳೆ ಅಂತ ಹೇಳಿದ್ದು ಸುಳ್ಳ? ಮತ್ತೆ ನನ್ನ ಜೀವನದ ಜೊತೆಗೆ ಆಟ ಆಡ್ತಿದ್ಯಾ? ದೇವಕಿ ದೇವಕಿ ದೇವಕಿ, ಮಗಳು ನೋಡಬೇಕು ಅನ್ನೋ ಈ ಕಾತುರ ಒಂದಿನಾದರೂ ಆ ಮಗು ಹುಟ್ಟಿಗೆ ಕಾರಣ ಆಗಿರೋ ನನ್ನ ಮೇಲೆ ಒಂದಿನ ಕಾಳಜಿ ತೋರಿಸ್ಲಿಲ್ವಲ್ಲ. ನೋಡು, ಏನಾದರೂ ಹೇಳಿದ್ರೆ ಕೋಪ ಮಾಡ್ಕೊತೀಯ, ಸ್ವಲ್ಪನೂ ಬದಲಾಗೇ ಇಲ್ಲ. ಜೈ, ಮಾತು ಮರೆಸ್ಬೇಡ. ನಾನು ಇಲ್ಲಿಗೆ ಬಂದಿರೋದು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕೇಳೋದಕ್ಕೆ, ನಿನ್ನ ಭಾಷಣ ಕೇಳೋದಕ್ಕಲ್ಲ. ನಾನು ಅವಳನ್ನ ನೋಡಬೇಕು, ಮಾತಾಡಬೇಕು. ಪ್ಲೀಸ್, ಅವಳು ಎಲ್ಲಿದ್ದಾಳೆ ಅಂತ ಹೇಳು. ಇಲ್ಲ ದೇವಕಿ, ಆ ಒಂದು ವಿಷಯ ಮಾತ್ರ ನನ್ನಿಂದ ಹೇಳೋಕ್ಕಾಗೋದಿಲ್ಲ. ಗೊತ್ತಾಯ್ತು, ನೀನು ನನ್ನ ಜೀವನನ ಹಾಳು ಮಾಡೋದಕ್ಕೆ ಮಗಳು ಬದುಕಿದಾಳೆ ಅನ್ನೋ ಅಸ್ತ್ರನ ಪ್ರಯೋಗ ಮಾಡ್ತಿದ್ಯಾ ಅಲ್ವಾ? ದೇವಕಿ, ಪ್ರಯೋಗ ಮಾಡಿ ಏನು ಪ್ರಯೋಜನ ಹೇಳು? ನನ್ನ ಮಗಳು ಬದುಕಿದಾಳೆ, ನನ್ನ ಜೊತೆಲಿ ಇದ್ದಾಳೆ. ಆದರೆ ಎಲ್ಲಿದ್ದಾಳೆ ಅಂತ ಮಾತ್ರ ಹೇಳೋದಿಲ್ಲ. ಅದೇ ಯಾಕೆ?
ನಾನು ಹೆತ್ತಿರೋ ಮಗಳನ್ನ ನೋಡೋ ರೈಟ್ಸ್ ನನಗಿಲ್ವಾ? ಖಂಡಿತ ಇದೆ, ಆದರೆ ಇಲ್ಲಿವರೆಗೂ ನನಗೋಸ್ಕರ ಅಂತ ಇರೋ ಜೀವ ನನ್ನ ಮಗಳು ಮಾತ್ರ. ಅವಳನ್ನ ನಾನು ನಿನಗೆ ಹೇಗೆ ಬಿಟ್ಕೊಡೋಕ್ಕಾಗತ್ತೆ? ಇಷ್ಟು ವರ್ಷ ಮಗಳಿಲ್ಲ ಅಂತಾನೆ ಬದುಕಿದ್ಯಲ್ವಾ, ಈಗಲೂ ಹಾಗೆ ಇದ್ಬಿಡು. ನಮ್ಮಿಬ್ರ ಮಧ್ಯೆ ಯಾಕೆ ಬರ್ತೀಯಾ? ಹೀಗೆಲ್ಲ ಹೇಳ್ಬಿಡ ಅಜಯ್. ನಾನು ನನ್ನ ಮಗಳನ್ನ ನೋಡ್ಬೇಕು. ಇಷ್ಟು ವರ್ಷ ಅವಳಿಲ್ಲ ಅಂತ ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಈಗ ಅವಳು ಬದುಕಿದಾಳೆ ಅಂತ ಗೊತ್ತಾದ ಮೇಲೂ ಅವಳನ್ನ ನೋಡದೆ ನಾನು ಹೇಗಿರ್ಲಿ? ನನಗೆ ನನ್ನ ಮಗಳು ಬೇಕು ಜಯ್. ನೀನೇನೋ ಬೇಕು ಅಂತೀಯ ದೇವಕಿ, ಆದರೆ ನನ್ನ ಮಗಳು ನೀನು ಕರೆದ ತಕ್ಷಣ ಬರ್ತಾಳೆ ಅಂತ ನೀನು ಹೇಗೆ ಅನ್ಕೊಂತೀಯ? ಈಗ ನೀನು ಮಗಳಾಗಿ ನಿಮ್ಮಪ್ಪನ ತಾನೇ ಆರಿಸ್ಕೊಂಡಿರೋದು, ಹಾಗೆ ನನ್ನ ಮಗಳು ಕೂಡ ಈ ಅಪ್ಪನ್ನೇ ಆರಿಸ್ಕೊಳ್ಳೋದು. ಇಷ್ಟು ವರ್ಷ ನನಗೆ ಅವಳು, ಅವಳಿಗೆ ನಾನು ಅಂತ ಬದುಕಿದ್ದೀವಿ. ನೀನು ಬಂದ ತಕ್ಷಣ ಹೇಗೆ ಬಿಟ್ಕೊಡ್ಲಿ? ಖಂಡಿತ ಆಗೋದಿಲ್ಲ. ಪ್ಲೀಸ್ ಜಯ್, ಈ ತರ ತಾಯಿ ಮಗಳನ್ನ ಬೇರೆ ಮಾಡೋದ್ರಿಂದ ನಿನಗೇನ್ ಸಿಗುತ್ತೆ? ನನ್ ಸಂಕಟ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಿನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ದೇವಕಿ, ಆದರೆ ನಿನ್ನ ಜಾನಕಿನ ಒಂದು ಮಾಡಿದೆ ಅಂತ ಇಟ್ಕೋ, ಆಮೇಲೆ ನನ್ನ ಗತಿ ಏನು? ನೀನೇನೋ ಮಗಳನ್ನ ಮನೆಗೆ ಕರ್ಕೊಂಡೋಗಿ ಸುಖವಾಗಿ ಸಾಕೊಂತೀಯ, ಆಮೇಲೆ ನಾನು ಒಂಟಿಯಾಗಿ ಇರಲ್ಲ? ನಿನಗೆ ನಿನ್ನ ಮಗಳು ಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ. ಏನು? ಏನ್ ಕಂಡೀಷನ್? ನನ್ನ ಮಾವ, ಐ ಮೀನ್ ನಿಮ್ಮ ಅಪ್ಪ ಧರ್ಮರಾಜ್, ನನ್ನ ಕೈ ಹಿಡಿದು ಮನೆ ತುಂಬಿಸ್ಕೋಬೇಕು. ಆಗ ನಾನು ನನ್ನ ಮಗಳ ಜೊತೆಲಿ ಬಲಗಾಲಿಟ್ಟು ಒಳಗೆ ಬರ್ತೀನಿ. ನೀನು ತಾಯಿ ಆದರೆ ನಾನು ತಂದೆ. ತಾಯಿಗಿರೋಷ್ಟೇ ನೋವು ನನಗೂ ಇರುತ್ತೆ ಅಲ್ವಾ? ಹಾಗೆ ಒಬ್ಬ ಭಗ್ನ ಪ್ರೇಮಿಗೂ ಇರುತ್ತೆ ಅಲ್ವಾ? ನಾನು ಹೇಳೋದಂತೂ ಹೇಳಿದ್ದೀನಿ, ಇದ್ರ ಮೇಲೆ ನೀನೇ ಡಿಸೈಡ್ ಮಾಡು.